ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸುಕನ್ಯಾ. ಒಮಿಕ್ರಾನ್ ಓಟಕ್ಕೆ ಬ್ರೇಕ್ ಹಾಕಲು ಬಿಗಿ ರೂಲ್ಸ್ ಎಂಟ್ರಿ ಕೊಡುತ್ತಾ? ಬೆಂಗಳೂರಲ್ಲಿ ನೈಟ್ ಕರ್ಫ್ಯೂ ಜಾರಿಯಾಗುತ್ತಾ? ಕೊರೋನಾ ಆರ್ಭಟಕ್ಕೆ ಸ್ಕೂಲ್ ಬಾಗಿಲು ಮತ್ತೆ ಬಂದ್ ಆಗಲಿದೆಯಾ? ಅಪ್ಪು ಕನಸಿನ ಗಂಧದ ಗುಡಿ ಹೇಗಿದೆ ಗೊತ್ತಾ? ಇದೆಲ್ಲವನ್ನ ನೋಡೋಣ. ಬೆಂಗಳೂರಿಗೆ ಟಫ್ ರೂಲ್ಸ್ ಜಾರಿ ಮಾಡಲಿದ್ದಾರಾ? ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಮತ್ತೆ ಎಂಟ್ರಿ ಕೊಡುತ್ತಾ? ಹೋಟೆಲ್, ಥಿಯೇಟರ್, ಮಾಲ್ಗಳಿಗೆ ಸಪರೇಟ್ ರೂಲ್ಸ್ ಜಾರಿನಾ? ಇದೆಲ್ಲವನ್ನ ನೋಡೋಣ ಬಿಗಿ ರೂಲ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಬೆಂಗಳೂರಿಗೆ ಹೆಮ್ಮಾರಿ ಕೊರೋನಾ ಹಾಗೂ ಒಮಿಕ್ರಾನ್ ಡಬಲ್ ಶಾಕ್ ನೀಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಸದ್ಯ ಇಲ್ಲದಂತೆ ಕೊರೋನಾ ಸ್ಫೋಟಗೊಳ್ತಾ ಇದೆ. ಒಮಿಕ್ರಾನ್ ಸೋಂಕಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರಿಗೆ ಭದ್ರ ಬೇಲಿ ಹಾಕಲು ಬಿಬಿಎಂಪಿ ತಯಾರಿ ನಡೆಸ್ತಾ ಇದೆ. ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಜಾರಿಗೆ ಮೆಗಾ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಮ್ಮೆ ನೈಟ್ ಕರ್ಫ್ಯೂ 50-50 ರೂಲ್ಸ್ ಶುರುವಾಗೋ ಸಾಧ್ಯತೆ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ಒಮಿಕ್ರಾನ್ ವಕ್ಕರಿಸುವುದು ಎಲ್ಲರ ನಿದ್ದೆಗೆಡಿಸಿದೆ. ಬೆಂಗಳೂರಿನಲ್ಲಿ ಬಿಗಿ ನಿಯಮ ಜಾರಿಗೆ ಚಿಂತನೆ ಮಾಡಲಾಗ್ತದೆ. ಖಡಕ್ ರೂಲ್ಸ್ ಬಗ್ಗೆ ಶೀಘ್ರವೇ ಸರ್ಕಾರ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಖಡಕ್ ರೂಲ್ಸ್ ಜಾರಿಗೆ ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಲು ಬಿಬಿಎಂಪಿ ಸಜ್ಜಾಗಿದೆ. ಶೀಘ್ರದಲ್ಲೇ ಬಿಬಿಎಂಪಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಿದೆ. ಬಿಬಿಎಂಪಿ ವರದಿ ಬಳಿಕ ರಾಜ್ಯ ಸರ್ಕಾರ ಸಭೆ ನಡೆಸಲಿದೆ. ತಜ್ಞರು, ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಲಿದೆ. ಸೋಂಕಿನ ಪ್ರಮಾಣ, ಅದರ ಎಫೆಕ್ಟ್ ನೋಡಿ ಟಫ್ ರೂಲ್ಸ್ ಜಾರಿಗೆ ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೆ. ಕೊರೋನಾ ಹಾಗೂ ಒಮಿಕ್ರಾನ್ ಕಡಿವಾಣಕ್ಕೆ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಅಸ್ತ್ರ ಪ್ರಯೋಗಿಸುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಜಾರಿಗೆ ಬಿಬಿಎಂಪಿ ಚಿಂತನೆ ನಡೆಸಿದೆ. ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಬಿಬಿಎಂಪಿ ಪ್ಲಾನ್ ಮಾಡಿದೆ. ಮೊದಲ ಹಂತದಲ್ಲಿ ಡಿಸೆಂಬರ್ 20ರಿಂದ ಜನವರಿ 5ರವರೆಗೆ ನೈಟ್ ಕರ್ಫ್ಯೂ ಜಾರಿಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಬಿಬಿಎಂಪಿ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಅಸ್ತು ಅಂದ್ರೆ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಮತ್ತೆ ನೈಟ್ ಕರ್ಫ್ಯೂ ಎಂಟ್ರಿ ಕೊಡಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಟಫ್ ರೂಲ್ಸ್ ಬರೋದು ಫಿಕ್ಸ್ ಆಗಿದೆ. ಒಮಿಕ್ರಾನ್ ಕಟ್ಟಿ ಹಾಕೋದಕ್ಕೆ ಮತ್ತಷ್ಟು ಬಿಗಿ ನಿಯಮಗಳನ್ನು ತರಲು ಬಿಬಿಎಂಪಿ ಪ್ಲಾನ್ ಮಾಡ್ತಿದೆ. ಬೆಂಗಳೂರಿನಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಜಾರಿ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ. ಸೋಂಕು ಹೆಚ್ಚಾದಲ್ಲಿ ರಾತ್ರಿ 9 ಗಂಟೆಯಿಂದ ನೈಟ್ ಕರ್ಫ್ಯೂ ಕೂಡ ಜಾರಿಗೆ ತರಬಹುದು. ಕೊರೋನಾ ಸೋಂಕು ಕಡಿಮೆಯಾದರೆ ನೈಟ್ ಕರ್ಫ್ಯೂ ಅವಧಿ ಕಡಿತವಾಗುವಂತ ಸಾಧ್ಯತೆ ಇದೆ. ಸದ್ಯದಲ್ಲೇ ರಾಜ್ಯ ಸರ್ಕಾರ ಮಹತ್ವದ ಸಭೆಯನ್ನು ನಡೆಸಿ ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಆದೇಶ ಹೊರಡಿಸಲಿದೆ ಎನ್ನಲಾಗ್ತಿದೆ. ಒಂದ್ ವೇಳೆ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಜಾರಿಯಾದರೆ ರಾತ್ರಿ ವೇಳೆ ಬೇಕಾಬಿಟ್ಟಿ ಓಡಾಡೋ ಹಾಗಿಲ್ಲ. ಸಿಟಿ ಜನ ಮನೆಯಿಂದ ಹೊರಗೆ ಹೋಗೋಕ್ಕೂ ಯೋಚಿಸಬೇಕಾಗಿದೆ. ನೈಟ್ ಕರ್ಫ್ಯೂ ಆರಂಭಕ್ಕೂ ಅರ್ಧ ಗಂಟೆ ಮುನ್ನ ವಾಣಿಜ್ಯ ಚಟುವಟಿಕೆಗಳನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನೈಟ್ ಕರ್ಫ್ಯೂ ಜಾರಿಯಾದರೆ ಹೋಟೆಲ್ನಲ್ಲಿ ಟೇಬಲ್ ಸರ್ವಿಸ್ಗಳಿಗೆ ಬ್ರೇಕ್ ಬೀಳಲಿದ್ದು ಪಾರ್ಸಲ್ಗೆ ಮಾತ್ರ ಅವಕಾಶ ನೀಡೋ ಸಾಧ್ಯತೆ ಇದೆ. ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಸರ್ವಿಸ್ಗಳಿಗೆ ಯಾವುದೇ ಅಡ್ಡಿ ಇರುವುದಿಲ್ಲ ಎನ್ನಲಾಗ್ತಾ ಇದೆ. ವಾಹನ ಓಡಾಟಕ್ಕೆ ಕಡಿವಾಣ ಹಾಕಬಹುದು. ಇನ್ನು ತುರ್ತು ಸಭೆಗಳಿಗಷ್ಟೇ ಅವಕಾಶವಿರಲಿದೆ. ಮೆಟ್ರೋ, ಬಿಎಂಟಿಸಿ, ಆಟೋ ಸಂಚಾರ ಬಂದ್ ಆಗಬಹುದು. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿನ ಆರ್ಭಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಹಾಗೂ ಬಿಬಿಎಂಪಿ ಬಿಗ್ ಪ್ಲಾನ್ ಮಾಡಿಕೊಳ್ತಿದೆ. ನೈಟ್ ಕರ್ಫ್ಯೂ ಸರ್ಕಾರದ ಮುಂದಿನ ಮೊದಲ ಅಸ್ತ್ರ ಎನ್ನಲಾಗ್ತಾ ಇದೆ. ಬಳಿಕ ಹಂತ ಹಂತವಾಗಿ ಟಫ್ ರೂಲ್ಸ್ ಜಾರಿಗೆ ಸಜ್ಜಾಗಿದೆ. ಈ ಬಾರಿ ಹೊಸ ವರ್ಷಾಚರಣೆಗೂ ಸರ್ಕಾರ ಬ್ರೇಕ್ ಹಾಕಬಹುದು. ಈ ಮೂಲಕ 50-50 ರೂಲ್ಸ್ ಮೂಲಕ ಕೊರೋನಾಗೆ ಕತ್ತರಿ ಹಾಕಲು ರಣತಂತ್ರ ಹೆಣೆದಿದ್ದಾರೆ. ಹೋಟೆಲ್, ಬಾರ್, ಥಿಯೇಟರ್ಗಳಲ್ಲಿ 50-50 ರೂಲ್ಸ್ ಜಾರಿಗೆ ತರಲು ಪ್ಲಾನ್ ಮಾಡಲಾಗ್ತಾ ಇದ್ದಂತೆ ನಿಗದಿತ ಸಮಯದಲ್ಲಿ ಮಾತ್ರ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಅವಕಾಶ ನೀಡಬಹುದು. ಬೆಂಗಳೂರಿನಲ್ಲಿ ಹೆಮ್ಮಾರಿ ಕೊರೋನಾ ಒಮಿಕ್ರಾನ್ ಕಟ್ಟಿ ಹಾಕುವುದಕ್ಕೆ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತರಲು ಪ್ಲಾನ್ ಮಾಡ್ತಿದೆ. ಬೆಂಗಳೂರಿನಲ್ಲಿ ಮತ್ತೆ 50-50 ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ. ಕೊರೋನಾ ಸ್ಫೋಟಕ್ಕೆ ಬ್ರೇಕ್ ಹಾಕುವುದಕ್ಕೆ ಮಾಲ್, ಹೋಟೆಲ್ ಹಾಗೂ ಥಿಯೇಟರ್ಗಳಲ್ಲಿ ಮತ್ತೆ 50-50 ರೂಲ್ಸ್ ಜಾರಿಗೆ ತರೋ ಚಿಂತನೆ ಇದೆ. ಸರ್ಕಾರ ಸದ್ಯದಲ್ಲೇ ಮಹತ್ವದ ಸಭೆ ನಡೆಸಲಿದ್ದು ಬೆಂಗಳೂರಿನ ಭವಿಷ್ಯ ನಿರ್ಧಾರ ಆಗಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಟಫ್ ರೂಲ್ಸ್ ಎಂಟ್ರಿ ಕೊಡುವುದು ಫಿಕ್ಸ್ ಆಗಿದೆ. ಥಿಯೇಟರ್ಗಳಲ್ಲಿ 50-50 ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ. 50% ಸೀಟ್ ಭರ್ತಿಗೆ ಮಾತ್ರ ಅವಕಾಶವನ್ನ ನೀಡಬಹುದು. ಒಂದು ಕುರ್ಚಿ ಬಿಟ್ಟು ಮತ್ತೊಂದು ಕುರ್ಚಿಯಲ್ಲಿ ಕೂರಲು ಅವಕಾಶ ನೀಡುವ ಸಾಧ್ಯತೆ ಇದೆ. ಇನ್ನು ಹೋಟೆಲ್ನಲ್ಲಿ ಫುಲ್ ರಶ್ಗೂ ಕತ್ತರಿ ಬೀಳಬಹುದು. ಹೋಟೆಲ್ಗಳಿಗೆ 50-50 ರೂಲ್ಸ್ ಜಾರಿಗೆ ಚಿಂತನೆ ನಡೆಸುತ್ತಿದ್ದಾರೆ. ಹೋಟೆಲ್ ಒಳಗೆ ಒಂದು ಟೇಬಲ್ಗೆ ಇಬ್ಬರಿಗೆ ಅವಕಾಶ ನೀಡಿ 4 ಕುರ್ಚಿ ಇರುವ ಟೇಬಲ್ಗೆ ಇಬ್ಬರು ಕೂರಲು ಅವಕಾಶ ನೀಡುವ ಸಾಧ್ಯತೆ ಇದೆ. ಕೊರೋನಾ ಸೋಂಕಿನ ಆರ್ಭಟಕ್ಕೆ ಬ್ರೇಕ್ ಹಾಕೋದಕ್ಕೆ ಬಿಗಿ ನಿಯಮಗಳನ್ನ ಮತ್ತೆ ಜಾರಿಗೆ ತರೋ ಸಾಧ್ಯತೆ ಇದೆ. ಸಭೆ, ಸಮಾರಂಭ, ಮದುವೆಗಳಿಗೆ ಮತ್ತಷ್ಟು ನಿರ್ಬಂಧ ವಿಧಿಸಬಹುದು. ಸಭೆ ಹಾಗೂ ಸಮಾರಂಭಗಳಿಗೆ ಈಗಾಗಲೇ ಮಿತಿಯನ್ನ ಹೇರಲಾಗಿದೆ. ಮದುವೆಗೆ 500 ಜನರಿಗಷ್ಟೇ ಅವಕಾಶ ಕಲ್ಪಿಸಲಾಗಿದೆ. ಈ ಮಿತಿಯನ್ನ ಮತ್ತಷ್ಟು ಕಡಿತಗೊಳಿಸುವಂತಹ ಸಾಧ್ಯತೆ ಇದೆ. ಒಳಾಂಗಣದಲ್ಲಿ 200 ಜನರಿಗಷ್ಟೇ ಅವಕಾಶ ನೀಡಬಹುದು. ಹೊರಾಂಗಣದಲ್ಲಿ 400 ಮಂದಿಗಷ್ಟೇ ಅನುಮತಿ ಸಿಗೋ ಸಾಧ್ಯತೆ ದಟ್ಟವಾಗಿದೆ.
ಒಮಿಕ್ರಾನ್ ಭೀತಿ ನಡುವೆ ರೂಲ್ಸ್ ಬ್ರೇಕ್ ಮಾಡ್ತಿರೋದು ಹೇಗೆ? ಮೈಮರೆತು ಓಡಾಡೋರಿಗೆ ಮಾರ್ಷಲ್ ಶಾಕ್ ಹೇಗಿತ್ತು? ಟಫ್ ರೂಲ್ಸ್ ಬಗ್ಗೆ ಸಿಎಂ ಸುಳಿವು ನೀಡಿದ ಹೇಗೆ? ಇದೆಲ್ಲವನ್ನ ನೋಡೋಣ ಒಮಿಕ್ರಾನ್ ಅಲರ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಒಮಿಕ್ರಾನ್ ಕಟ್ಟಿ ಹಾಕೋಕೆ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ಬೆಂಗಳೂರಿನಲ್ಲಿ ಮಾಸ್ಕ್ ಹಾಕದೆ ಹೊರಬಂದ್ರೆ ದಂಡಾಸ್ತ್ರವನ್ನ ಪ್ರಯೋಗಿಸಲಾಗುತ್ತಿದೆ. ಮಾಸ್ಕ್ ಮರೆತರೆ ನಿಮ್ಮ ಜೇಬು ಖಾಲಿಯಾಗುವುದು ಗ್ಯಾರಂಟಿಯಾಗಿದೆ. ಹೆಜ್ಜೆ ಹೆಜ್ಜೆಗೂ ಬಿಬಿಎಂಪಿ ಮಾರ್ಷಲ್ಗಳು ಗಸ್ತು ತಿರುಗುತ್ತಿದ್ದಾರೆ. ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್ ಸೇರಿ ವಿವಿಧೆಡೆ ಕಟ್ಟೆಚ್ಚರ ವಹಿಸಲಾಗಿದೆ. ಮಾಸ್ಕ್ ಧರಿಸದವರನ್ನ ಹುಡುಕಿ ಮಾರ್ಷಲ್ಸ್ ದಂಡ ಹಾಕ್ತಿದ್ದಾರೆ. ಕರುನಾಡಿಗೆ ಹೆಮ್ಮಾರಿ ಒಮಿಕ್ರಾನ್ ಸೋಂಕು ಒಕ್ಕರಿಸಿದ್ರೂ ಜನರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಮೆಜೆಸ್ಟಿಕ್, ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಜನರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಮಾಸ್ಕ್ ಹಾಕದೆ ಬೇಕಾಬಿಟ್ಟಿ ಜನರು ಓಡಾಡುತ್ತಿರುವ ದೃಶ್ಯಗಳು ಕಂಡುಬಂತು. ಒಮಿಕ್ರಾನ್ ಕೇಸ್ ಹೆಚ್ಚಾಗ್ತಿದ್ರೂ ಜನರು ಬೇಜವಾಬ್ದಾರಿತನ ತೋರುತ್ತಿದ್ದಾರೆ. ಟಿವಿ9 ಕ್ಯಾಮೆರಾ ಕಣ್ಣಿಗೆ ಬೀಳ್ತಿದ್ದಂತೆ ಜನ ಮಾಸ್ಕ್ ಹಾಕಿಕೊಳ್ತಿರುವ ದೃಶ್ಯಗಳು ಕಂಡುಬಂತು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲೂ ಮಾರ್ಷಲ್ಸ್ಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮಾಸ್ಕ್ ಹಾಕದೆ ಮಾರ್ಕೆಟ್ಗೆ ಬಂದ್ರೆ ದಂಡ ವಿಧಿಸಲಾಗುತ್ತಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಮಾಸ್ಕ್ ಹಾಕದವರಿಗೆ ದಂಡಾಸ್ತ್ರ ಪ್ರಯೋಗಿಸಲಾಗುತ್ತಿದೆ. ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ತೋರಿದವರಿಗೆ 250 ರೂಪಾಯಿ ದಂಡ ಹಾಕ್ತಿದ್ದಾರೆ. ಇನ್ನು ಕೆಆರ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಮಾರ್ಷಲ್ಸ್ಗಳು ನಿಯೋಜಿಸಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ವಿದೇಶದಿಂದ ಬರ್ತಿರುವ ಪ್ರಯಾಣಿಕರಿಗೆ ಕೋವಿಡ್ ಟೆಸ್ಟ್ ಮಾಡುತ್ತಿದ್ದಾರೆ. ಕಳೆದ 5 ದಿನಗಳಿಂದ 4200 ಮಂದಿ ವಿದೇಶಗಳಿಂದ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ವಿದೇಶದಿಂದ ಎಂಟ್ರಿ ಆಗುವವರಿಗೆ ಆರ್ಟಿಪಿಸಿಆರ್ ಪರೀಕ್ಷೆ ಕಡ್ಡಾಯವಾಗಿದೆ. ಪ್ರತಿ ಪ್ರಯಾಣಿಕನ ಮೇಲೆ ಏರ್ಪೋರ್ಟ್ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ವಿದೇಶದಿಂದ ಬರುವ ಪ್ರತಿಯೊಬ್ಬರ ಮೇಲೂ ನಿಗಾ ಇಡಲಾಗಿದೆ. ಸದ್ಯ ವಿದೇಶದಿಂದ ಬಂದ 4200 ಜನರ ಆರ್ಟಿಪಿಸಿಆರ್ ಟೆಸ್ಟ್ ನೆಗೆಟಿವ್ ವರದಿ ಬಂದಿದೆ. ಕರುನಾಡಿನಲ್ಲಿ ರೂಪಾಂತರಿ ಒಮಿಕ್ರಾನ್ ಆತಂಕವಿದ್ರೂ ಜನರು ಡೋಂಟ್ ಕೇರ್ ಅಂತಿದ್ದಾರೆ. ರಾಜ್ಯದ ಹಲವೆಡೆ ಮಾರುಕಟ್ಟೆ, ಸಾರ್ವಜನಿಕ ಸ್ಥಳಗಳಲ್ಲಿ ಜನರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಈಗಾಗಲೇ ಒಮಿಕ್ರಾನ್ ಸೋಂಕು ಕಟ್ಟಿ ಹಾಕೋಕೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರದ ಆದೇಶವನ್ನು ಪಾಲಿಸದೆ ಜನರು ರೂಲ್ಸ್ ಬ್ರೇಕ್ ಮಾಡುತ್ತಿದ್ದಾರೆ. ರಾಜ್ಯದ ಬಹುತೇಕ ಕಡೆ ಕೋವಿಡ್ ಗೈಡ್ಲೈನ್ಸ್ಗೆ ತಿಲಾಂಜಲಿ ಹಾಡಲಾಗುತ್ತಿದೆ. ಬೆಂಗಳೂರು ಸೇರಿದಂತೆ ಕರುನಾಡಿನಲ್ಲಿ ಡೆಡ್ಲಿ ಕೊರೋನಾ ಬಿಗ್ ಶಾಕ್ ನೀಡುತ್ತಿದ್ರೆ ಒಮಿಕ್ರಾನ್ ಆತಂಕ ಹೆಚ್ಚಾಗ್ತಿದೆ. ಕೊರೋನಾ ರೂಪಾಂತರಿ ಒಮಿಕ್ರಾನ್ ದಿಗಿಲು ಬಡಿಸಿದೆ. ರಾಜ್ಯದಲ್ಲಿ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ. ಎಲ್ಲಾ ಸಲಹೆಗಳನ್ನು ತಜ್ಞರ ಸಮಿತಿ ಮುಂದಿಟ್ಟು ನಿರ್ಧಾರ ಕೈಗೊಳ್ಳಲಾಗುತ್ತೆ. ತಜ್ಞರ ಸಲಹೆ ಪಡೆದು ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಕೊರೋನಾ ಒಮಿಕ್ರಾನ್ ಕಟ್ಟಿ ಹಾಕೋಕೆ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತರುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಸಂಪೂರ್ಣ ಅಧ್ಯಯನ ನಡೆಸ್ತಾ ಇದೆ. ಕೇಂದ್ರದ ವರದಿ ಬಳಿಕ ಕಟ್ಟುನಿಟ್ಟಿನ ಕ್ರಮದ ಬಗ್ಗೆ ಚಿಂತಿಸುತ್ತೇವೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪಷ್ಟಪಡಿಸಿದರು. ಅಲ್ಲಿಯವರೆಗೂ ಪ್ರತಿಯೊಬ್ಬರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಎಲ್ಲರೂ 2 ಡೋಸ್ ವ್ಯಾಕ್ಸಿನ್ ಪಡೆದುಕೊಳ್ಳಬೇಕು. ಒಮಿಕ್ರಾನ್ ವಿರುದ್ಧ ಹೋರಾಟಕ್ಕೆ 2 ಡೋಸ್ ಅವಶ್ಯಕ ಅಂತ ರಾಜ್ಯದ ಜನತೆಯಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನವಿ ಮಾಡಿದ್ರು. 2 ಡೋಸ್ ಪಡೆದರೆ ಮಾತ್ರ ತೀವ್ರ ಪರಿಣಾಮ ಇರೋದಿಲ್ಲ. ಒಮಿಕ್ರಾನ್ ವೈದ್ಯರ ಸಂಪರ್ಕಿತರೆಲ್ಲ 2 ಡೋಸ್ ಪಡೆದಿದ್ದಾರೆ. ಸಂಪರ್ಕಿತ 7 ಜನರಲ್ಲೂ ತೀವ್ರವಾದ ಲಕ್ಷಣಗಳಿಲ್ಲ. 2 ಡೋಸ್ ಪಡೆದರೆ ಮಾತ್ರ ರೋಗ ನಿರೋಧಕ ಶಕ್ತಿ ಹೆಚ್ಚು. ಹೀಗಾಗಿ ಎಲ್ಲರೂ 2 ಡೋಸ್ ವ್ಯಾಕ್ಸಿನ್ ಪಡೆದುಕೊಳ್ಳಿ ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಡೆಲ್ಟಾ ಬಂದಾಗಲೇ ಮಕ್ಕಳ ಮೇಲೆ ಪರಿಣಾಮ ಬೀರಿಲ್ಲ. ಡೆಲ್ಟಾಗೆ ಹೋಲಿಸಿದ್ದಲ್ಲಿ ಒಮಿಕ್ರಾನ್ ತೀವ್ರತೆ ಏನೂ ಇಲ್ಲ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಮಕ್ಕಳಲ್ಲಿ ಒಮಿಕ್ರಾನ್ ಬಂದರೂ ಕೂಡ ಪರಿಣಾಮ ಬೀರಲ್ಲ. ವಿಜ್ಞಾನಿಗಳು, ತಜ್ಞರಿಗೆ ಈ ಕುರಿತು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ರು. ಕೊರೋನಾ ಆರ್ಭಟಕ್ಕೆ ಶಾಲೆಗಳಿಗೆ ಮತ್ತೆ ಬೀಗ ಹಾಕ್ತಾರಾ? ಕೊರೋನಾ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಿರೋದು ಹೇಗೆ? ಆನ್ಲೈನ್ ಕ್ಲಾಸ್ಗೆ ಪೋಷಕರು ಒತ್ತಾಯಿಸಿದ ಹೇಗೆ? ಇದೆಲ್ಲವನ್ನ ನೋಡೋಣ ಬಂದ್ ಆಗುತ್ತಾ ಸ್ಕೂಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಮಲೆನಾಡಲ್ಲಿ ಶಾಲೆಗಳ ಬಾಗಿಲು ತೆರೆದ ಬಳಿಕ ಕೊರೋನಾ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಶಾಲಾ ಕಾಲೇಜುಗಳೇ ಕೊರೋನಾ ಹಾಟ್ಸ್ಪಾಟ್ ಆಗಿ ಬದಲಾಗ್ತಿವೆ. ಕೊರೋನಾ ಸೋಂಕಿತರ ಕೇಸ್ ಹೆಚ್ಚಾದ್ರೆ ಶಾಲಾ ಕಾಲೇಜು ಬಂದ್ ಆಗುವ ಸಾಧ್ಯತೆ ಇದೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಶಾಲೆಗಳಿಗೆ ಬೀಗ ಹಾಕುವ ಸುಳಿವು ನೀಡಿದ್ದಾರೆ. ಡಿಸೆಂಬರ್ 10ರ ಬಳಿಕ ಕಠಿಣ ರೂಲ್ಸ್ಗೆ ಕನ್ಫರ್ಮ್ ಆಗುತ್ತಾ, ಖಡಕ್ ರೂಲ್ಸ್ ಜೊತೆಗೆ ಶಾಲೆಗಳು ಬಾಗಿಲು ಮತ್ತೆ ಬಂದ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಕೊರೋನಾ ಹೆಚ್ಚಾದ್ರೆ ಶಾಲೆ ಬಂದ್, ಎಕ್ಸಾಮ್ಗೆ ಬ್ರೇಕ್ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸುಳಿವು ನೀಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಕೇಸ್ ಹೆಚ್ಚಾದ್ರೆ ಶಾಲೆ ನಿಲ್ಲಿಸೋದಕ್ಕೆ ಹಿಂದೇಟು ಹಾಕಲ್ಲ. ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬಿದ್ರೆ ಇಲಾಖೆ ಕ್ರಮ ಕೈಗೊಳ್ಳಲಿದೆ. ಯಾರು ಗಾಬರಿ ಆಗಬೇಡಿ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ರು. ವಸತಿ ಶಾಲೆಗಳಲ್ಲಿ ಕೊರೋನಾ ಅಬ್ಬರಿಸುತ್ತಿದ್ದು, ರಾಜ್ಯದ ವಸತಿ ಶಾಲೆಗಳಲ್ಲಿರುವ ಮಕ್ಕಳ ವಿವರ, ಶಾಲೆಗಳಲ್ಲಿ ಗೈಡ್ಲೈನ್ಸ್ ಪಾಲನೆ ಮಾಡುವ ಬಗ್ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾಹಿತಿ ಪಡೆಯಲಿದ್ದಾರೆ. ರಾಜ್ಯದಾದ್ಯಂತ ಶಾಲೆಗಳಲ್ಲಿ ಹೆಮ್ಮಾರಿ ಕೊರೋನಾ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ವಿದ್ಯಾರ್ಥಿಗಳು ಕೊರೋನಾ ಕುಪ್ಪಕ್ಕೆ ಬಿದ್ದು ಒದ್ದಾಡುತ್ತಿದ್ದಾರೆ. ಕೊರೋನಾ ರಣಕ್ಕೆ ಹಾಕ್ತಿದ್ದು ಶಾಲೆಗಳಿಗೆ ಹೊಸ ಮಾರ್ಗಸೂಚಿ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಶಾಲೆಗಳ ಮೇಲೆ ಹದ್ದಿನ ಕಣ್ಣಿಡುವ ತಜ್ಞರು ಸಲಹೆ ನೀಡಿದ್ದಾರೆ. ರಾಜ್ಯದ ಶಾಲೆಗಳ ಕೋವಿಡ್ ಸಮಗ್ರ ವರದಿ ಸಂಗ್ರಹಣಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ವರದಿ ಆಧರಿಸಿ ರಾಜ್ಯದಾದ್ಯಂತ ಶಾಲೆಗಳಿಗೆ ಹೊಸ ಮಾರ್ಗಸೂಚಿ ಹೊರಡಿಸುವ ಸಾಧ್ಯತೆ ಇದೆ. ಶಾಲೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟಿಸುವಂತೆ ಸಚಿವ ಬಿಸಿ ನಾಗೇಶ್ಗೆ ಖಾಸಗಿ ಶಾಲೆಗಳ ಒಕ್ಕೂಟ ಮನವಿ ಮಾಡಿದೆ. ಶಾಲೆಗಳಲ್ಲಿ ರಾಜ್ಯ ಸರ್ಕಾರದ ಮಾರ್ಗಸೂಚಿ ಪಾಲನೆಯೇ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿ ಮಾರ್ಗಸೂಚಿ ಪಾಲಿಸುತ್ತಿಲ್ಲ. ಕೋಚಿಂಗ್ ಸೆಂಟರ್, ಟ್ಯುಟೋರಿಯಲ್ಗಳು ಪಾಲಿಸುತ್ತಿಲ್ಲ. ಹೀಗಾಗಿ ಶಿಕ್ಷಣ ಸಂಸ್ಥೆಗೆ ಶಿಕ್ಷಣ ಇಲಾಖೆಯಿಂದ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟಿಸಿ ಅಂತ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಮನವಿ ಮಾಡಿದ್ದಾರೆ. ಕೊರೋನಾ 3ನೇ ಅಲೆಗೆ ಮಕ್ಕಳೇ ಟಾರ್ಗೆಟ್ ಆಗಿದ್ದಾರಾ ಅನ್ನೋ ಆತಂಕ ಶುರುವಾಗಿದೆ. ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾ ಬೇಡವಾ ಅನ್ನೋ ಟೆನ್ಷನ್ ಪೋಷಕರಿಗೆ ಕಾಡ್ತಾ ಇದೆ. ಆನ್ಲೈನ್ನಲ್ಲೇ ಇನ್ನಷ್ಟು ದಿನ ತರಗತಿಗಳನ್ನು ಮುಂದುವರೆಸಿ, ಕಿರಿಯ ಪ್ರಾಥಮಿಕ ಮಕ್ಕಳಿಗಂತೂ ಶಾಲೆ ಬೇಡವೇ ಬೇಡ ಅಂತ ಪೋಷಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಕಳೆದ 4 ದಿನದಿಂದ ಮಕ್ಕಳಿಗೆ ಕೊರೋನಾ ವಕ್ಕರಿಸುತ್ತಿದ್ದು, ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಶಾಲಾ ಕಾಲೇಜುಗಳ ಮೇಲೆ ಮತ್ತೆ ಕೊರೋನಾ ಡೆಡ್ಲಿ ದಾಳಿ ಇಡುತ್ತಾ ಇದೆ. ವಿದ್ಯಾರ್ಥಿಗಳ ಮೇಲೆ ಹೆಮ್ಮಾರಿ ಕೊರೋನಾ ವಕ್ರ ದೃಷ್ಟಿ ಬೀರಿದೆ. ಮೈಸೂರಿನ 2 ಖಾಸಗಿ ನರ್ಸಿಂಗ್ ಕಾಲೇಜಿಗೆ ಕೊರೋನಾ ಘಾತವಾಗಿದೆ. ನರ್ಸಿಂಗ್ ಕಾಲೇಜಿನ 72 ವಿದ್ಯಾರ್ಥಿಗಳಿಗೆ ಕ್ರೂರಿ ಸೋಂಕು ವಕ್ಕರಿಸಿದೆ. ಕೊಡಗು ಜಿಲ್ಲೆಯಲ್ಲಿ 9 ಜಿಲ್ಲೆಗಳಿಗೆ ಕೊರೋನಾ ದಾಳಿ ಮಾಡಿದೆ. ಹಾಸನದಲ್ಲಿ 26, ಹುಬ್ಬಳ್ಳಿಯಲ್ಲಿ 9ನೇ ತರಗತಿ ಬಾಲಕನಿಗೆ ಹೆಮ್ಮಾರಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಸದ್ಯ ಚಿಕಿತ್ಸೆಯನ್ನ ಪಡೆದು ಶಾಲಾ ವಿದ್ಯಾರ್ಥಿಗಳು ಡಿಸ್ಚಾರ್ಜ್ ಆಗಿದ್ದಾರೆ. ಚಿಕ್ಕಮಗಳೂರಿನ ನವೋದಯ ವಿದ್ಯಾಲಯದಲ್ಲಿ ಕೊರೋನಾ ಮತ್ತೆ ಬ್ಲಾಸ್ಟ್ ಆಗಿದೆ. ಇಂದು ಮತ್ತೆ 37 ಕೇಸ್ ಪತ್ತೆಯಾಗಿದೆ. ನವೋದಯ ವಿದ್ಯಾಲಯದಲ್ಲಿ ಕೊರೋನಾ ಕೇಸ್ 107ಕ್ಕೆ ಏರಿಕೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಸೀಗೋಡು ಬಳಿ ಇರುವ ನವೋದಯ ವಿದ್ಯಾಲಯದಲ್ಲಿ ಹೆಮ್ಮಾರಿ ಅಟ್ಟಹಾಸ ಮೆರೆದಿದೆ. ಕೊರೋನಾ ಸೋಂಕಿತರಿಗೆ ಯಾವುದೇ ರೋಗ ಲಕ್ಷಣಗಳಿಲ್ಲ. ಆದರೂ ನವೋದಯ ವಸತಿ ಶಾಲೆಯಲ್ಲಿ ಎಲ್ಲರಿಗೂ ಕ್ವಾರಂಟೈನ್ ಮಾಡಲಾಗಿದೆ. ವಸತಿ ಶಾಲೆಯಲ್ಲಿಯೇ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಹೆಮ್ಮಾರಿ ಕೊರೋನಾ ವಿದ್ಯಾರ್ಥಿಗಳ ಬೆನ್ನು ಬಿದ್ದಿದೆ. ತುಮಕೂರಿನಲ್ಲಿ ಒಟ್ಟು 23 ಕೇರಳ ವಿದ್ಯಾರ್ಥಿಗಳಿಗೆ ಕ್ರೂರಿ ಕೊರೋನಾ ವಕ್ಕರಿಸಿದೆ. ಅರುಣಾ ನರ್ಸಿಂಗ್ ಕಾಲೇಜು 3, ಸಿದ್ದಗಂಗಾ ನರ್ಸಿಂಗ್ ಕಾಲೇಜು 8, ವರದರಾಜ ಕಾಲೇಜಿನಲ್ಲಿ 12 ಸೇರಿದಂತೆ ಒಟ್ಟು 23 ಕೇಸ್ ಪತ್ತೆಯಾಗಿದೆ. 10 ದಿನಗಳಲ್ಲಿ 5 ವರ್ಷ ಮೇಲ್ಪಟ್ಟ 42 ಮಕ್ಕಳಿಗೆ ಕೊರೋನಾ ದೃಢವಾಗಿದೆ. 18 ಗಂಡು ಮಕ್ಕಳು, 24 ಹೆಣ್ಣು ಮಕ್ಕಳಿಗೆ ಪಾಸಿಟಿವ್ ಬಂದಿದೆ ಅಂತ ತುಮಕೂರು ಡಿಎಚ್ಒ ಡಾ ನಾಗೇಂದ್ರಪ್ಪ ಮಾಹಿತಿ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡೆಡ್ಲಿ ಕೊರೋನಾ ಅಟ್ಟಹಾಸವನ್ನ ಮೆರೆದಿದೆ. ಒಂದೇ ಕಾಲೇಜಿನ 15 ವಿದ್ಯಾರ್ಥಿಗಳಿಗೆ ಕೊರೋನಾ ಅಟ್ಯಾಕ್ ಮಾಡಿದೆ. ಮಂಗಳೂರಿನ ಎಂವಿ ಶೆಟ್ಟಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಎಂವಿ ಶೆಟ್ಟಿ ಕಾಲೇಜನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿ ಕಂಟೈನ್ಮೆಂಟ್ ಮಾಡಿದ್ದಾರೆ. 10 ದಿನದಲ್ಲಿ 21 ಜನ ವಿದ್ಯಾರ್ಥಿಗಳಿಗೆ ಕೊರೋನಾ ವಕ್ಕರಿಸಿರುವುದು ಎಲ್ಲರ ನಿದ್ದೆಗೆಡಿಸಿದೆ. ಸಿಎಂ ಬೊಮ್ಮಾಯಿಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ ಹೇಗೆ? ಕಾಂಗ್ರೆಸ್ ವಿರುದ್ಧ ರೇವಣ್ಣ ಗುಡುಗಿದ್ದು ಹೇಗಿತ್ತು? ಕಾಡಾನೆ ದಾಳಿಗೆ ಜನ ಕಂಗಾಲಾಗಿರೋದು ಎಲ್ಲಿ? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು. ಏನೇ ಕೇಳಿದ್ರೂ ಬಿಜೆಪಿ ಸಚಿವರು ಹಣ ಇಲ್ಲ ಎನ್ನುತ್ತಾರೆ. ಆದರೆ 40% ಕಮಿಷನ್ ಮಾತ್ರ ಇದೆ ಅಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ರು. ನಾನು ರಾಜ್ಯದಲ್ಲಿ 5 ವರ್ಷಗಳ ಕಾಲ ಆಡಳಿತ ನಡೆಸಿದ್ದೇನೆ. ಯಾವನಾದ್ರೂ 1 ಪೈಸೆ ಕಮಿಷನ್ ತೆಗೆದುಕೊಂಡಿದ್ರೆ ರಾಜಕೀಯ ಬಿಟ್ಟು ಬಿಡುತ್ತೇನೆ ಅಂತ ಸಿದ್ದರಾಮಯ್ಯ ಸವಾಲೆಸೆದರು.
ಕಾಂಗ್ರೆಸ್ಗೆ ವಯಸ್ಸಾಗಿದೆ, ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನ ವಿಸರ್ಜಿಸಬೇಕು ಎಂದಿದ್ದ ಸಿಎಂ ಬೊಮ್ಮಾಯಿ ಹೇಳಿಕೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿರುಗೇಟು ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಆರ್ಎಸ್ಎಸ್ ಯಾವಾಗ ಶುರುವಾಗಿದೆ, ಅದಕ್ಕೆಷ್ಟು ವಯಸ್ಸಾಗಿದೆ, ಅದನ್ನು ಕೂಡ ವಿಸರ್ಜಿಸಬೇಕಲ್ವಾ ಅಂತ ಸಿಎಂ ಬೊಮ್ಮಾಯಿಗೆ ತಿರುಗೇಟು ನೀಡಿದರು. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಶಾಸಕ ಬಿಪಿ ಚಿಮ್ಮನಗಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನನ್ನು ಪರಿಷತ್ ಸದಸ್ಯರಾಗಿ ಮಾಡುವುದಾಗಿ ಸಿದ್ದರಾಮಯ್ಯ ಹೇಳಿದ್ರು, ಆದರೆ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ರಾ ಎಂದು ಚಿಮ್ಮನಗಟ್ಟಿ ಪ್ರಶ್ನೆ ಮಾಡಿದ್ರು. ಎಷ್ಟು ನೋವು ಅನುಭವಿಸಿದ್ದೇನೆ ಎಂದು ನನಗೇ ಗೊತ್ತು ಅಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಚಿಮ್ಮನಗಟ್ಟಿ ಭಾವುಕರಾದರು. ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳಲು ನಾಯಕರು ಪ್ರಯತ್ನಿಸುತ್ತಿದ್ದಾರೆ ಅಂತ ಚಿತ್ರದುರ್ಗದಲ್ಲಿ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷದವರು ಗ್ರಹಣದಂತೆ ಬಂದು ಹೋಗ್ತಾರೆ. ಕಾಂಗ್ರೆಸ್ನಿಂದ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ಈ ದೇಶ ಹಾಗೂ ರಾಜ್ಯಕ್ಕೆ ಕಾಂಗ್ರೆಸ್ ಮಾರಕವಾಗಿದೆ ಅಂತ ಸಾರಿಗೆ ಸಚಿವ ಶ್ರೀರಾಮುಲು ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ನಲ್ಲಿ ಯಾರು ಕುಟುಂಬವು ರಾಜಕಾರಣದಲ್ಲಿಲ್ವಾ ಅಂತ ಹಾಸನದಲ್ಲಿ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಆಕ್ರೋಶ ಹೊರಹಾಕಿದ್ರು. ಕುಟುಂಬ ರಾಜಕಾರಣ ಅಂತ ಹೇಳಲು ಅವರಿಗೆ ಯಾವ ನೈತಿಕತೆ ಇದೆ? ಕುಟುಂಬ ರಾಜಕಾರಣ ಬೇಡ ಅಂದ್ರೆ ಸಂಸತ್ನಲ್ಲಿ ಒಂದು ಕಾನೂನು ಮಾಡ್ಬಿಡಿ. ಕಾಂಗ್ರೆಸ್ ನಾಯಕರಿಂದಲೇ ಕಾಂಗ್ರೆಸ್ ನಾಶವಾಗುತ್ತಿದೆ. ಕಾಂಗ್ರೆಸ್ ಎನ್ನುವ ಹೆಸರನ್ನಾದ್ರೂ ಉಳಿಸಿಕೊಳ್ಳ್ರಪ್ಪ ಅಂತ ರೇವಣ್ಣ ಕಿಡಿಕಾರಿದ್ರು. ಅಪ್ಪು ಕನಸಿನ ಗಂಧದ ಗುಡಿಯಲ್ಲಿ ಏನೇನಿದೆ? ಸಾಕ್ಷ್ಯಚಿತ್ರ ನೋಡಿ ಶಿವಣ್ಣ ಹೇಳಿದ್ದೇನು? ಪುನೀತ್ ಸರಳತೆಯನ್ನ ಅಮೋಘ ವರ್ಷ ವಿವರಿಸಿದ ಹೇಗೆ? ಇದೆಲ್ಲವನ್ನ ನೋಡೋಣ ಅಪ್ಪು ಕನಸು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿಸಿದ್ದ ಪುನೀತ್ ರಾಜ್ಕುಮಾರ್ ಡ್ರೀಮ್ ಪ್ರಾಜೆಕ್ಟ್ ಗಂಧದ ಗುಡಿ ಟೀಸರ್ ರಿಲೀಸ್ ಆಗಿದೆ. ಅಪ್ಪು ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಹುಟ್ಟುಹಬ್ಬದ ದಿನವೇ ಪುನೀತ್ ಕನಸಿನ ಸಾಕ್ಷ್ಯಚಿತ್ರ ಗಂಧದ ಗುಡಿ ಟೀಸರ್ ಬಿಡುಗಡೆ ಮಾಡಲಾಗಿದೆ. ಪಿಆರ್ಕೆ ಪ್ರೊಡಕ್ಷನ್ನಲ್ಲಿ ಇದು ನಿರ್ಮಾಣವಾಗಿದ್ದು, ಅಪ್ಪು ಕನಸಿನ ಪಯಣದ ಸಾಕ್ಷ್ಯಚಿತ್ರ ಇದಾಗಿದೆ. ಪುನೀತ್ ಸಾಕ್ಷ್ಯಚಿತ್ರದ ಫಸ್ಟ್ ಲುಕ್ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಕರುನಾಡಿನ ಪ್ರಕೃತಿ ಮಡಿಲಿನಲ್ಲಿ ಅಪ್ಪು ಹೆಜ್ಜೆ ಇಟ್ಟಿರೋ ರೋಚಕ ಸ್ಟೋರಿಯ ಸಾಕ್ಷ್ಯಚಿತ್ರ ಇದಾಗಿದೆ. ಪುನೀತ್ ಕನಸಿನ ಗಂಧದ ಗುಡಿ ಸಾಕ್ಷ್ಯಚಿತ್ರದಲ್ಲಿ ಕರ್ನಾಟಕದ ಪ್ರಾಕೃತಿಕ ಸಂಪತ್ತು ಅನಾವರಣವಾಗಿದೆ. ಉತ್ತರ ಕನ್ನಡ ಭಾಗದ ದಟ್ಟ ಕಾಡುಗಳಲ್ಲಿ ಅದ್ಭುತವಾಗಿ ಶೂಟಿಂಗ್ ಮಾಡಲಾಗಿದೆ. ಆಳ ಸಮುದ್ರದಲ್ಲಿ ಪುನೀತ್ ರಾಜ್ಕುಮಾರ್ ಸ್ಕೂಬಾ ಡೈವ್ ಮಾಡಿರೋ ವಿಡಿಯೋಗಳು ಮೈ ನವಿರೇಳಿಸುವಂತಿದೆ. ಆಳ ಸಮುದ್ರದಲ್ಲಿ ಇವರನ್ನ ಈಜಾಡಿ ಸಾಹಸ ಮೆರೆದಿದ್ರು. ಸಮುದ್ರ ಜೀವಿಗಳ ಬಗ್ಗೆ ಸಾಕ್ಷ್ಯಚಿತ್ರದಲ್ಲಿ ಅನಾವರಣ ಮಾಡಲಾಗಿದೆ. ರಾಜ್ಯದ ವಿವಿಧೆಡೆ ತೆರಳಿ ಶೂಟಿಂಗ್ ಮಾಡಿದ್ದು ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ ಅಮೋಘ ವರ್ಷ ನಿರ್ದೇಶನದ ಸಾಕ್ಷ್ಯಚಿತ್ರ ಇದಾಗಿದೆ. ಭಾರೀ ಸಂಚಲನ ಸೃಷ್ಟಿಸಿದ್ದ ಪುನೀತ್ ಡ್ರೀಮ್ ಪ್ರಾಜೆಕ್ಟ್ ಗಂಧದ ಗುಡಿ ಟೀಸರ್ ಬಿಡುಗಡೆಯಾಗಿದೆ. ಗಂಧದ ಗುಡಿ ಸಾಕ್ಷ್ಯಚಿತ್ರದ ಬಗ್ಗೆ ಅಪ್ಪು ಕೊನೆಯದಾಗಿ ಟ್ವೀಟ್ ಮಾಡಿದ್ರು. ತಮ್ಮ ಕನಸಿನ ಚಿತ್ರದ ಬಗ್ಗೆ ಟ್ವೀಟ್ ಮಾಡಿದ್ದ ಪುನೀತ್, ದಶಕಗಳ ಹಿಂದೆ ಕಥೆಯೊಂದು ಹುಟ್ಟಿತ್ತು, ನಮ್ಮ ಜನರು ನಮ್ಮ ನೆಲ ಹಿರಿಮೆ ಮೆರೆದಿತ್ತು ಅಂತ ಟ್ವೀಟ್ ಮಾಡಿದ್ರು. ನಮ್ಮ ಅಡವಿಯ ಹಿರಿಮೆಯನ್ನ ಜಗತ್ತಿಗೆ ಹರಡಿತ್ತು, ಪೀಳಿಗೆಗೆ ಸ್ಫೂರ್ತಿ ನೀಡಿ ಅಜರಾಮರವಾಗಿತ್ತು. ಆ ಚರಿತ್ರೆ ಮರುಕಳಿಸುವ ಸಮಯ ಈಗ ಬಂದಿದೆ ಅಂತ ಅಪ್ಪು ಕೊನೆಯದಾಗಿ ಟ್ವೀಟ್ ಮಾಡಿದ್ರು. ಅಪ್ಪು ಕನಸಿನ ಗಂಧದ ಗುಡಿ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸುವ ಸಿನಿಮಾ ಆಗಿದೆ. 1973ರಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಗಂಧದ ಗುಡಿ ಸಿನಿಮಾ ರಿಲೀಸ್ ಆಗಿತ್ತು. ಅದೇ ರೀತಿಯಲ್ಲೇ ಪುನೀತ್ ರಾಜ್ಕುಮಾರ್ ಪರಿಸರ ಸಂರಕ್ಷಣೆಯ ಜಾಗೃತಿ ಮೂಡಿಸಲು ಮುಂದಾಗಿದ್ರು. ಗಂಧದ ಗುಡಿ ಪುನೀತ್ ಇಷ್ಟಪಟ್ಟು ಮಾಡಿರೋ ಕೊನೆಯ ಸಿನಿಮಾ ಆಗಿದೆ. 2022ಕ್ಕೆ ಥಿಯೇಟರ್ಗಳಲ್ಲೂ ಗಂಧದ ಗುಡಿ ಸಾಕ್ಷ್ಯಚಿತ್ರ ಪ್ರದರ್ಶನವಾಗಲಿದೆ. ಕರ್ನಾಟಕದ ಪ್ರಕೃತಿ ಸೌಂದರ್ಯವನ್ನ ಅದ್ಭುತವಾಗಿ ಸೆರೆ ಹಿಡಿಯಲಾಗಿದೆ. ಪುನೀತ್ ರಾಜ್ಕುಮಾರ್ ಡ್ರೀಮ್ ಪ್ರಾಜೆಕ್ಟ್ ಗಂಧದ ಗುಡಿ ಬಗ್ಗೆ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಅಪ್ಪು ಅವರ ಕನಸಿದು ನಮ್ಮ ನೆಲದ ಘನತೆಯನ್ನ ಮೆರೆಸುವ ಕಥನವಾಗಿದೆ. ಮರುಕಳಿಸಿದ ಚರಿತ್ರೆ ಇದು ಗಂಧದ ಗುಡಿ ಅಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಪಿಆರ್ಕೆ ಪ್ರೊಡಕ್ಷನ್ನಲ್ಲಿ ಇದು ನಿರ್ಮಾಣವಾಗಿದೆ. ಅಪ್ಪು ಕನಸಿನ ಪಯಣದ ಸಾಕ್ಷ್ಯಚಿತ್ರದ ಟೀಸರ್ ನೋಡಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ.
ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ ಅಪ್ಪು ಕನಸಿನ ಚಿತ್ರ ಗಂಧದ ಗುಡಿ ಸಾಕ್ಷ್ಯಚಿತ್ರ ರಿಲೀಸ್ ಆಗಿದೆ. ಪುನೀತ್ ಡ್ರೀಮ್ ಪ್ರಾಜೆಕ್ಟ್ ಗಂಧದ ಗುಡಿ ಚಿತ್ರದ ನಿರ್ದೇಶಕ ಅಮೋಘ ವರ್ಷ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಅನುಭವಗಳನ್ನು ಹಂಚಿಕೊಂಡರು. ಇಡೀ ರಾಜ್ಯದ ಜನ ನೋಡಲೇಬೇಕಾದ ಅಪ್ಪು ಕನಸಿನ ಚಿತ್ರ ಇದಾಗಿದೆ. ಇಡೀ ರಾಜ್ಯವನ್ನ, ಹಳ್ಳಿಗಳನ್ನ, ಕಾಡು ನಾಡಿನ ಸಂಪತ್ತು ತೋರಿಸಿಕೊಟ್ಟ ಚಿತ್ರ. ಮೇಕಪ್ ಇಲ್ಲದೆ ಪುನೀತ್ ರಾಜ್ಕುಮಾರ್ ಸರ್ ನಟನೆಯನ್ನ ಮಾಡಿದ್ದಾರೆ ಅಂತ ಗಂಧದ ಗುಡಿ ನಿರ್ದೇಶಕ ಅಮೋಘ ವರ್ಷ ಹೇಳಿದ್ರು. ಸಣ್ಣ ಚಿಕ್ಕ ರಿಕ್ವೆಸ್ಟ್ ಇದೆ. ಪುನೀತ್ ಸರ್ ನನಗೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ನನ್ನ ಹೆಸರಿನ ಮುಂದೆ ಪವರ್ ಸ್ಟಾರ್ ಅಂತ ಹಾಕೋದು ಬೇಡ ಎಂದಿದ್ರು ಅಂತ ಟಿವಿ9ಗೆ ಗಂಧದ ಗುಡಿ ಸಿನಿಮಾ ನಿರ್ದೇಶಕ ಅಮೋಘ ವರ್ಷ ಹೇಳಿದ್ರು. ಇದು ನ್ಯಾಚುರಲ್ ಸಿನಿಮಾ, ಹೀಗಾಗಿ ನನ್ನ ಹೆಸರಿನ ಮುಂದೆ ಪವರ್ ಸ್ಟಾರ್ ಅಂತ ಹಾಕೋದು ಬೇಡ ಅಂದ್ರು. ಪುನೀತ್ ರಾಜ್ಕುಮಾರ್ ಅಂತ ಮಾತ್ರ ಹಾಕಿ ಅಂದಿದ್ರು. ಬೆಟ್ಟ ಹತ್ತಬೇಕು ಅಂದ್ರೆ ಅಯ್ಯೋ ಬನ್ನಿ ಅಂತ ರಫ್ ಅಂತ ಬೆಟ್ಟ ಹತ್ತಿ ಬಿಟ್ಟಿದ್ರು. ಸ್ವಿಮ್ಮಿಂಗ್ ಅಂದ್ರೆ ಹಾಗೆ ಹೋಗಿ ಜಂಪ್ ಮಾಡಿ ಸ್ವಿಮ್ ಮಾಡ್ತಿದ್ರು ಅಂತ ಪುನೀತ್ ಸಾಹಸ ಗಾಥೆಯನ್ನ ಗಂಧದ ಗುಡಿ ಚಿತ್ರದ ನಿರ್ದೇಶಕ ಅಮೋಘ ವರ್ಷ ತೆರೆದಿಟ್ರು. ಅಪ್ಪು ಗಂಧದ ಗುಡಿ ಟೀಸರ್ ಬಗ್ಗೆ ಶಿವಣ್ಣ ರಿಯಾಕ್ಷನ್ ನೀಡಿದ್ರು. ಟೀಸರ್ ನೋಡಿದ್ರೆ ಒಂದೆಡೆ ಖುಷಿ, ಮತ್ತೊಂದೆಡೆ ದುಃಖ ಆಗುತ್ತೆ. ಕಾಡು ಹಾಗೂ ವನ್ಯಜೀವಿಗಳನ್ನ ಕಾಪಾಡಿಕೊಳ್ಳದಿದ್ರೆ ಪ್ರಕೃತಿ ವಿಕೋಪ ಸಂಭವಿಸಲಿದೆ. ಗಂಧದ ಗುಡಿ ಟೀಸರ್ ಪ್ರಸ್ತುತ ಸಂದರ್ಭಕ್ಕೆ ತಕ್ಕಂತಿದೆ. ಪುನೀತ್ ನಮ್ಮೊಟ್ಟಿಗೆ ಇಲ್ಲವೆನ್ನುವುದು ಕೊರಗಿದೆ. ಅಪ್ಪು ನಮ್ಮೊಂದಿಗೆ ಇಲ್ಲವೆಂದುಕೊಳ್ಳಲ್ಲ, ನಮ್ಮೊಟ್ಟಿಗೆ ಇದ್ದಾರೆ. ಪವರ್ ಸ್ಟಾರ್ ಶೀರ್ಷಿಕೆ ಹಾಕಬೇಡಿ ಎಂದು ಕೇಳಿಕೊಂಡಿದ್ರು. ಅದು ಪುನೀತ್ ರಾಜ್ಕುಮಾರ್ನ ದೊಡ್ಡತನ ಅಂತ ಶಿವಣ್ಣ ಹೇಳಿದ್ರು. ಪುನೀತ್ ಡ್ರೀಮ್ ಪ್ರಾಜೆಕ್ಟ್ ಗಂಧದ ಗುಡಿ ಟೀಸರ್ ರಿಲೀಸ್ ಆಗ್ತಿದ್ದಂತೆ ಪ್ರತಿಯೊಬ್ಬರು ಭಾರೀ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಗಂಧದ ಗುಡಿ ಟೀಸರ್ಗೆ ಟ್ವೀಟ್ ಮೂಲಕ ಸಿಎಂ ಬಸವರಾಜ ಬೊಮ್ಮಾಯಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಈ ಅದ್ಭುತ ದೃಶ್ಯ ಕಾವ್ಯದ ಸಂದೇಶ ಎಲ್ಲರಿಗೂ ತಲುಪಬೇಕು. ಪ್ರತಿಯೊಬ್ಬ ಭಾರತೀಯ, ಅದರಲ್ಲೂ ವಿಶೇಷವಾಗಿ ಪ್ರತಿಯೊಬ್ಬ ಕನ್ನಡಿಗ ಕರುನಾಡಿನ ಈ ಕಥಾನಕವನ್ನ ನೋಡುವಂತಾಗಲಿ ಅಂತ ಸಿಎಂ ಬೊಮ್ಮಾಯಿ ಟ್ವೀಟ್ ಮಾಡಿದ್ರು. ಇನ್ನು ಗಂಧದ ಗುಡಿ ಟೀಸರ್ಗೆ ರಾಕಿಂಗ್ ಸ್ಟಾರ್ ಕೂಡ ಶುಭ ಕೋರಿದ್ದಾರೆ. ಟ್ವೀಟ್ ಮೂಲಕ ನಟ ಯಶ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ.